ಸೊ ಇವಾಗ SCG ನಡೆಯೋದು ಅಂದ್ರೆ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪ್ಲೇಸಸ್ ಆಫ್ ಸಚಿನ್ ತೆಂಡೂಲ್ಕರ್. ಸೊ ಎಲ್ಲರೂ ಏನಂತ ಇದಾರೆ ಅಂದ್ರೆ ಮೇ ಬಿ ಈಸ್ ಪ್ರಾಪರ್ ಅಂತ. ರೋಹಿತ್ ಶರ್ಮಾ ಪಂತ್ನ ಎಕ್ಸ್ಕ್ಲೂಡ್ ಮಾಡ್ಬೋದು ಪ್ಲೇಯಿಂಗ್ 11 ಇಂದ ಅಂತ ಒಂದು ಲೈಕ್ ನಮಗೆ ಕ್ಯಾಪ್ಟನ್ ಆಗಿ ಮತ್ತೆ ವಿರಾಟ್ ಕೊಹ್ಲಿ ವಾಪಸ್ ಏನಂದ್ರೆ ಇಂಡಿಯನ್ ಸೆಂಟಿಮೆಂಟ್ಸ್ಗೆ ಅದು ತುಂಬಾ ಹರ್ಟ್ ಆಗುತ್ತೆ ಸೋಲೋದು ಅಂತ. ಸೊ ಗೆಲ್ಲೋದು ಅಂದ್ರೆ ಎಲ್ಲ ಖುಷಿಯಾಗಿರ್ತಾರೆ. ರೋಹಿತ್ ಶರ್ಮಾ ಆಡದಿದ್ರು ಪರವಾಗಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು BGT ಸೀರೀಸ್ದು ಕೊನೆ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಸೊ ಈ ಟೆಸ್ಟ್ ಅಲ್ಲಿ ಆಲ್ರೆಡಿ 2-1 ಅಲ್ಲಿ ಇದ್ದೀವಿ, ನಾವು ಹಿಂದೆ ಇದ್ದೀವಿ. 1 ನಾವು ವಿನ್ ಆಗಿರೋದು, 2 ಆಸ್ಟ್ರೇಲಿಯಾದವ್ರು ವಿನ್ ಆಗಿರೋದು. ಸೊ ಇವಾಗ SCG ನಡೆಯೋದು ಅಂದ್ರೆ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪ್ಲೇಸಸ್ ಆಫ್ ಸಚಿನ್ ತೆಂಡೂಲ್ಕರ್. ಸೊ ಅಲ್ಲಿ ನಡೀತಾ ಇರೋದು. ಸೊ ನಮ್ದು ಆಕ್ಚುಲಿ ಒಳ್ಳೆ ರೆಕಾರ್ಡ್ ಇದೆ SCG ಅಲ್ಲಿ. ಬಟ್ ಈ ಸರ್ತಿ ಗೋಯಿಂಗ್ ವಿತ್ ದ ಫಾರ್ಮ್ ಅಂಡ್ ಗೋಯಿಂಗ್ ವಿತ್ ದ ಕಾಂಟ್ರವರ್ಸೀಸ್ ಹೆಂಗಿದೆ ಗೊತ್ತಿಲ್ಲ. ಏನನ್ಸುತ್ತಪ್ಪ ಕಾರ್ತಿಕ್? ಅದೇ ಎಲ್ಲ ಮುಂಚೆ ಮಾತಾಡ್ಕೊಂಡಂಗೆ ಇದು ಒಂದು ಟೆಸ್ಟ್ ಮ್ಯಾಚ್ಗಿಂತ ಹಿಂದಿನ ಏನೋ ಡಿಸ್ಕಷನ್ ಇಸ್ ಅಬೌಟ್ ಆಲ್ ಪ್ರಿವ್ಯೂ. ಸೊ ನಾವೇನಂದ್ರೆ ಏನಾಗ್ಬೋದು, ಏನೇನು ಚೇಂಜಸ್ ಇದೆ, ಇವಾಗ ಏನೇನು ಕಾಂಟ್ರವರ್ಸೀಸ್ ಆಗಿದೆ. ಸೊ ಟು ಸ್ಟಾರ್ಟ್ ಆಫ್ ವಿತ್ ಗಂಭೀರ್ದು ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ಮಾತಾಡೋಣ. ಸೊ ಯಾವಾಗಲೂ ಪ್ರೆಸ್ ಕಾನ್ಫರೆನ್ಸ್ಗೆ ಕ್ಯಾಪ್ಟನ್ಸ್ ಬರ್ತಾರೆ. ಈ ಪೋಸ್ಟ್ ಮ್ಯಾಚ್ ಏನು ಅಂದ್ರೆ ಲೈಕ್ ಮೆಜಾರಿಟಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರೋರು ಅವ್ರು ಬರ್ತಾರೆ. ಸೊ ಇಲ್ಲೇನಾಗಿದೆ, ಪ್ರೆಸ್ ಕಾನ್ಫರೆನ್ಸ್ ಪ್ರೀ ಮ್ಯಾಚ್ ಅಲ್ಲಿ ಗಂಭೀರ್ ಬಂದ್ರು. ಸೊ ಎಲ್ರು ಏನಂತ ಇದಾರೆ ಅಂದ್ರೆ ಮೇ ಬಿ ಈಸ್ ಡ್ರಾಪ್ಡ್ ಅಂತ. ಸೊ ಒಂದು ಡ್ರಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂದ್ರೆ ಹಿ ಮೈಟ್ ರಿಟೈರ್, ಸೊ ಹಿ ಇಸ್ ಟೇಕಿಂಗ್. ಸೊ ಎಷ್ಟೊಂದು ಕಾಂಟ್ರವರ್ಸೀಸ್ ಇನ್ಕ್ಲೂಡಿಂಗ್ ಹರ್ಷ ಭೋಗ್ಲೆನೇ ಆಗ್ಬಿಡ್ತಾರೆ. ಅದೇ ಅಗರ್ಕರ್ ಚೀಫ್ ಸೆಲೆಕ್ಟರ್ನು ಬಂದು ಅಲ್ಲಿ ಏನೇನೋ ಚೇಂಜಸ್ ಮಾಡೋ ಒಂದು ಉದ್ದೇಶದಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಇವಾಗ ಹೇಳ್ದಂಗೆ ಒಂದು ದೊಡ್ಡ ಮಾಹಿತಿ ಸಿಕ್ಕಿರೋ ಪ್ರಕಾರ ನಮಗೆ ರೋಹಿತ್ ಶರ್ಮಾ ಪಂತ್ನ ಎಕ್ಸ್ಕ್ಲೂಡ್ ಮಾಡ್ಬೋದು ಪ್ಲೇಯಿಂಗ್ 11 ಇಂದ ಅಂತ ಒಂದು ಲೈಕ್ ಅವನೇ ಎಕ್ಸ್ಕ್ಲೂಡ್ ಆಗ್ಬೋದು. ಬಟ್ ಯು ನೆವರ್ ನೋ ವಾಟ್ಸ್ ಇನ್ ವಾಟ್ಸ್ ನಾಟ್ ಇನ್. ಬಟ್ ಯಸ್, ದಿಸ್ ಇಸ್ ವಾಟ್ ದ ಪ್ರಿಡಿಕ್ಷನ್. ಸೊ ರೋಹಿತ್ ಶರ್ಮಾ ಅಂಡ್ ಪಂತ್ ವಿಲ್ ಬಿ ಔಟ್ ಅಂಡ್ ಆಕಾಶ್ ದೀಪ್ ಇಸ್ ರೂಲ್ಡ್ ಔಟ್ ಬಿಕಾಸ್ ಆಫ್ ದ ಇಂಜುರಿ. ಸೊ ಇವೆರಡು ಒಂದು. ಮತ್ತೆ ನಮಗೆ ಕ್ಯಾಪ್ಟನ್ ಆಗಿ ಮತ್ತೆ ವಿರಾಟ್ ಕೊಹ್ಲಿ ವಾಪಸ್ ಇಲ್ಲ. ನನಗೆ ಬಂದಿರೋ ನಾನು ನೋಡಿರೋ ನ್ಯೂಸ್ ಪ್ರಕಾರ ವಿರಾಟ್ ಕೊಹ್ಲಿ ಇಸ್ ರೆಡಿ ಟು ಟೇಕ್ ದ ಕ್ಯಾಪ್ಟನ್ಶಿಪ್. ನಂಗೆ ಏನನ್ಸುತ್ತೆ ಅಂದ್ರೆ ಆಲ್ರೆಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಬುಮ್ರಾ ಇದಾನಲ್ಲ ಆಲ್ರೆಡಿ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಎ ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ಕ್ಯಾಪ್ಟನ್ಸಿ. ಯಾಕಂದ್ರೆ ನಾವು ಇಲ್ಲಿ ತನಕ ನೋಡಿರೋದು ಬರೀ ಬ್ಯಾಟ್ಸ್ಮನ್ ಆಗಿ ಕ್ಯಾಪ್ಟನ್ಸಿ ಜಾಸ್ತಿ. ಬೌಲರ್ ಆಗಿ ಲಾಸ್ಟ್ ನನ್ನ ಪ್ರಕಾರ ಹರ್ಭಜನ್ ಯಾವುದೋ 1-2 ಮ್ಯಾಚ್ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ರೆ ಕುಂಬ್ಳೆ ಆದ್ಮೇಲೆ ಇನ್ಯಾರು ಬರಲಿಲ್ಲ. ವಿಕೆಟ್ ಕೀಪರ್ ಬಂದು ವಿಕೆಟ್ ಕೀಪರ್ ಆಮೇಲೆ ಬ್ಯಾಟ್ಸ್ಮನ್ ಗಳೇ ಕ್ಯಾಪ್ಟನ್ ಆಗಿರೋದು. ಸೊ ಐ ಥಿಂಕ್ ಇವಾಗ ಪ್ಯಾಟ್ ಕಮಿನ್ಸ್ ಹಂಗೆ ಬೌಲರ್ ಆಗಿ ಒಂದು ಡಿಫ್ರೆಂಟ್ ಅಪ್ರೋಚ್ ಇದೆ. ಅದೇ ತರ ವಿ ವಿಲ್ ಟೇಕ್ ಬೌಲರ್ ಆಸ್ ಎ ಕ್ಯಾಪ್ಟನ್ ಅಂತ ನಂಗೆ ಅನ್ಸಿದ್ದು. ಹೌದು, ಇವಾಗ ನಾನು ಅಗ್ರಿ ಆಗ್ತೀನಿ. ಯಾಕಂದ್ರೆ ವಿರಾಟ್ ಕೊಹ್ಲಿದು ಅವರೇ ಒಂದು ಸ್ವಂತವಾಗಿ ಬಿಟ್ಟು ಹೋಗಿದ್ದು ಅದು ಆಪ್ಷನ್ ಕ್ಯಾಪ್ಟನ್ಶಿಪ್ದು. ಸೊ ಈಗ ಆಲ್ರೆಡಿ ಬುಮ್ರಾ ಇಸ್ ರೆಡಿ ಟು ಟೇಕ್ ದ ಕ್ಯಾಪ್ಟನ್ಶಿಪ್. ಸೊ ಕೊಡಬಹುದು ಅನ್ನೋದು ನಂದು ಒಂದು ಅನಿಸಿಕೆ. ನಿಮ್ಗೆ ಏನಾರ ಅನ್ಸುತ್ತಾ ಈ ಬುಮ್ರಾ ಕೊಡ್ಬೋದು ಅಂತ ಹೇಳಿ? ಅದೇ ನಾನು ಅನ್ಕೊಂಡ್ರೆ ಹಂಗೆ ನಮ್ಮ ಕಮೆಂಟ್ ಸೆಕ್ಷನ್, ನಮ್ಮ ವೀಕ್ಷಕರೆಲ್ಲ ಕಮೆಂಟ್ ಸೆಕ್ಷನ್ ಯೂಸ್ ಮಾಡೋದು ತುಂಬ ಹಿಂದಿರಿತಾ ಇದ್ದಾರೆ. ಅದು ಪಾಪ ಎಷ್ಟು ಅವ್ರಿಗೆ ಮುಜುಗರನೋ ನಾಚಿಕೆನೋ ಗೊತ್ತಿಲ್ಲ. ದಯವಿಟ್ಟು ಯೂಸ್ ಮಾಡಿ ಅದನ್ನ. ಎಸ್, ಸೊ ಬುಮ್ರಾ ಕ್ಯಾಪ್ಟನ್ಶಿಪ್ ಅಥವಾ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ವಿಲ್ ಸಿ ಲೇಟರ್ ಟುಮಾರೋ. ನಾಳೆ ಗೊತ್ತಾಗುತ್ತೆ. ಯಾಕಂದ್ರೆ ತುಂಬಾ ಊಹಾಪೋಹ ಜಾಸ್ತಿ ಆಗ್ಬಿಡಿದೆ ಬಿಕಾಸ್ ಗಂಭೀರ್ ಕೇಳ್ತಿದ್ದ ಪ್ರೆಸ್ ಕಾನ್ಫರೆನ್ಸ್. ಯಾಕಂದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಕೇಳಿದ್ರು, ರಿಪೋರ್ಟರ್ ಅಲ್ಲೇ ಕೇಳ್ಬಿಟ್ರು, ನಾನು ನೀವ್ ಯಾಕೆ ಬಂದಿದ್ದೀರಾ, ಕ್ಯಾಪ್ಟನ್ ಬರ್ಬೇಕಲ್ಲ ಅಂತ. ಸೊ ಇಮಿಡಿಯೇಟ್ಲಿ ಗಂಭೀರ್ ಗೊತ್ತಲ್ಲ, ಫುಲ್ ಹುಡ್ಕೊಂಬಿಟ್ಟ, ನಾ ಯಾಕೆ ಬರಬಾರ್ದು ಅಂತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ. ಸೊ ಈ ಆಟಿಟ್ಯೂಡ್ ಆಕ್ಚುಲಿ ಫಸ್ಟ್ ಇತ್ತು. ಬಾಂಗ್ಲಾದೇಶ್ ವಿನ್ ಆದ್ಮೇಲೆ ಫುಲ್ ಆಟಿಟ್ಯೂಡ್ ಅಲ್ಲಿ ಇತ್ತ ಗಂಭೀರ್. ಅದಾದ್ಮೇಲೆ ನ್ಯೂಜಿಲೆಂಡ್ ಆದ್ಮೇಲೆ ಈಗ ಒಂದ್ ಸ್ವಲ್ಪ ಇದಾಗಿದೆ. ಸೊ ಈವನ್ ಗಂಭೀರ್ ಆಲ್ಸೋ ಈಸ್ ಅಂಡರ್ ಸ್ಕ್ರೂಟಿನಿ. ಯಾಕಂದ್ರೆ ತುಂಬಾ ಜನ ಏನೋ ಕಂಪ್ಲೇಂಟ್ ಹೇಳಿದ್ದಾರೆ ಅಂತ. ಅಗೇನ್ ಇದೆಲ್ಲ ರಿಪೋರ್ಟ್ಸ್, ಯಾವುದು ಕನ್ಫರ್ಮ್ ಸುದ್ದಿ ಇಲ್ವೇ ಇಲ್ಲ. ಸೊ ಬಿಕಾಸ್ ಅದೊಂದು ಪ್ರೆಸ್ ಕಾನ್ಫರೆನ್ಸ್ ಇದೆ, ಇದೆಲ್ಲ ಆಗಿರೋದು. ಆಮೇಲೆ ಅಶ್ವಿನ್ ಬೇರೆ ಮೊದಲಲ್ಲಿ ಹೋದ. ಎಷ್ಟೊಂದು ಪಾಡ್ಕಾಸ್ಟ್ ಅಲ್ಲಿ ಅದು ರಿಟೈರ್ಮೆಂಟ್ ರೆಸಿಗ್ನೇಷನ್. ಈ ಸೀರೀಸ್ ಅಲ್ಲಿ ತುಂಬಾ ಎಲ್ಲ ಸೀರೀಸ್ ಮಧ್ಯಾಹ್ನನೇ ಡಿಸಿಷನ್ಗಳು ತೊಗೊಳ್ತಾರೆ. ಸೀರೀಸ್ ಮಧ್ಯಾಹ್ನ ತುಂಬಾ ಚೇಂಜಸ್ ಆಗ್ತಾ ಇದೆ. ಇದು ಯಾವ ಮಟ್ಟಿಗೆ ಸರಿ, ಯಾವ ಮಟ್ಟಿಗೆ ತಪ್ಪು ಅನ್ನೋ ನಮಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನನ್ಗನ್ಸಿದ್ದು, ಫಾರ್ ಇದು ಮುಗಿಸ್ಕೊಂಡು ಆಮೇಲೆ ಎಲ್ಲ ನೆಕ್ಸ್ಟ್ ಜುಲೈ ಅಲ್ಲಿ ಇರೋದು. ಆಮೇಲೆ ಪ್ರಾಬ್ಲಮ್ ನೋಡ್ಕೊಳ್ಬೋದಾಯ್ತು. ಯಾಕೆ ಇವಾಗಲೇ ಎಲ್ಲ ಕಿತ್ಲಾಡ್ತಾ ಇದ್ದಾರೆ ಗೊತ್ತಿಲ್ಲ. 1 ಬಟ್ ಇವಾಗ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ ಈ ಕಾಂಟ್ರವರ್ಸಿ ಬೇಕಾಗಿರಲಿಲ್ಲ. 1 World Cup 2022 ಅಲ್ಲಿ 1 World Cup 2023 ಅಲ್ಲಿ 1 World Cup 2024 ಅಲ್ಲಿ 1 World Cup 2025 ಅಲ್ಲಿ 1 World Cup 2026 ಅಲ್ಲಿ 1 World Cup 2027 ಅಲ್ಲಿ 1 World Cup 2028 ಅಲ್ಲಿ 1 World Cup 2029 ಅಲ್ಲಿ 1 World Cup 2030 ಅಲ್ಲಿ 1 World Cup 2031 ಅಲ್ಲಿ 1 World Cup 2032 ಅಲ್ಲಿ 1 World Cup 2033 ಅಲ್ಲಿ 1 World Cup 2034 ಅಲ್ಲಿ 1 World Cup 2035 ಅಲ್ಲಿ 1 World Cup 2036 ಅಲ್ಲಿ 1 World Cup 2037 ಅಲ್ಲಿ 1 World Cup 2038 ಅಲ್ಲಿ 1 World Cup 2039 ಅಲ್ಲಿ 1 World Cup 2040 ಅಲ್ಲಿ 1 World Cup 2041 ಅಲ್ಲಿ 1 World Cup 2042 ಅಲ್ಲಿ 1 World Cup 2043 ಅಲ್ಲಿ 1 World Cup 2044 ಅಲ್ಲಿ 1 World Cup 2045 ಅಲ್ಲಿ
ಈ ಕಡೆ ಕೆಪ್ ಕ್ವೈಟ್ ಸೋತಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೇ 3-0 ಸೋತವರು ಅಲ್ಲೋಗ್ಬಿಟ್ಟು 3-0 ವಿನ್ ಆಗೋದಿಲ್ಲ, 3-1 ವಿನ್ ಆಗೋದು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಹೌದು, ಹೋಮ್ ಗ್ರೌಂಡ್ ಅಲ್ಲಿ 3 ಇನ್ನೊಂದು ಏನಂದ್ರೆ ಇಂಡಿಯನ್ ಸೆಂಟಿಮೆಂಟ್ಸ್ಗೆ ಅದು ತುಂಬಾ ಹರ್ಟ್ ಆಗುತ್ತೆ ಸೋಲೋದು ಅಂದ್ರೆ. ಸೊ ಗೆಲ್ಲೋದು ಅಂದ್ರೆ ಎಲ್ಲ ಖುಷಿಯಾಗಿರ್ತಾರೆ. ರೋಹಿತ್ ಶರ್ಮಾ ಆಡದಿದ್ರು ಪರವಾಗಿಲ್ಲ, ಪಂತ್ ಆಡದಿದ್ರು ಪರವಾಗಿಲ್ಲ, ಗೆದ್ದಾಗೆಲ್ಲ ಸುಮ್ಮನೆ ಇರ್ತಾರೆ. ಸೊ ಇವಾಗ ಸೋಲ್ತಿರೋ ಟೈಮಲ್ಲಿ ಅದು ಮೇಲೆ BGT ಗವಾಸ್ಕರ್ ಸೀರೀಸ್ ಇದು ತುಂಬಾನೇ ಎಕ್ಸ್ಪೆಕ್ಟೇಷನ್, ಹೈ ಎಕ್ಸ್ಪೆಕ್ಟೇಷನ್ ಸೀರೀಸ್ ಆಗಿರೋದ್ರಿಂದ ಸೊ ಏನಂದ್ರೆ ನಾವು ಒಂದೊಂದ್ಸಲಿ ಗೆಲುವು ಹೆಂಗೆ ತಗೊಳ್ತೀವಿ, ಸೋಲ್ನು ಹಂಗೆ ತಗೋಬೇಕು. ಸೊ ಎಸ್, ಅವ್ರವ್ರ ನಿರ್ಧಾರ ಅವ್ರವ್ರ ಸೀರೀಸ್ ಆದ್ಮೇಲೆ ತಗೋಬಹುದು ಅನ್ನೋದು ನಮ್ಮ ಒಂದು ವಿಚಾರ. ಯಾಕೆಂದ್ರೆ ಮಿಡ್ ಆಫ್ ದ ಸೀರೀಸ್ ಪ್ಲಾನ್ ಹಾಕಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅಶ್ವಿನ್ ಹೋಗಿದ್ದೆ ತಪ್ಪು ಅಂತ ನಾನು ಅವಾಗಲೂ ಹೇಳಿದ್ದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗಾಗಿದೆ. ಸೊ ಇವಾಗ ಈ ಗ್ಯಾಪ್ ಅಲ್ಲಿ ಯಾಕೆ ಸುಮ್ಮನೆ ಕ್ಯಾಪ್ಟನ್ಸಿ ಚೇಂಜು ಅದೆಲ್ಲ ಅಷ್ಟೊಂದು ಪ್ಲೇಯಿಂಗ್ ಲೆವೆನ್ ಏನು ಚೇಂಜ್ ಮಾಡೋಕ್ಕಿಲ್ಲ, ಮಾಡಬೇಕಾಗಿರೋ ಟೈಮಲ್ಲೇ ಮಾಡಿಲ್ಲ ನೀವು. ಇವಾಗ ಯಾಕೆ ಬೇಕಿತ್ತು ಸೋತ್ ಮೇಲೆ? ಸೊ ಒಂದು ಸೀರೀಸ್ ಮುಗಿಸ್ಕೊಂಡು ಆಮೇಲೆ ಮಾಡ್ಬೋದಾಯ್ತು. ಸೊ ಇನ್ನೊಂದು ಏನಂದ್ರೆ ಇಫ್ ಇವಾಗ ಟೆಸ್ಟ್ ಚಾಂಪಿಯನ್ಶಿಪ್ ನಮ್ಮ ರಿಸಲ್ಟ್ ಇಂದ ಏನಾದ್ರು ಆಗುತ್ತೆ ಅಂತ ಆಗೋದಾಗಿದ್ರೆ ಇವೆಲ್ಲ ಮಾಡ್ಬೇಕಿತ್ತು. ನೀವು ಮಾಡೋ ಟೈಮಲ್ಲೇ ಮಾಡಿಲ್ಲ. ಹೌದು, ಇವಾಗ ಏನೋ ಮಾಡೋಣ ಅಂತ ಹೋಗಿ ಕಾಲ್ ತಗೊಬೇಕಾದ್ರೆ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಆದ್ಮೇಲೆ ಕಾಲ್ ತಗೊಂಡು ಒಂದು ಕೂರಿಸ್ಬಿಟ್ಟು ಒಳ್ಳೆ ಟೀಮ್ ಕಳಿಸ್ಬೋದಾಗಿತ್ತು. ಇವರು ರಿಸ್ಕ್ ತಗೊಂಡು ಸೀರೀಸ್ ಮಧ್ಯೆ ಎಷ್ಟೊಂದು ಚೇಂಜಸ್ ಮಾಡ್ಕೊಳ್ಳೋದು, ಐ ಡೋಂಟ್ ಥಿಂಕ್ ಸೊ. ಎನಿ ಕೈಂಡ್ ಆಫ್ ವಿಷನ್ ಆಗಲಿ ಒಂದು ಇದೇ ಇಲ್ಲ, ಲೈಕ್ ಮ್ಯಾನೇಜ್ಮೆಂಟ್ ಅಲ್ಲೇ ಆಗಲಿ ಅಥವಾ ಇದರಲ್ಲೇ ಆಗಲಿ, BCCI ಆಗಲಿ ಯಾರೇ ಆಗಲಿ, ಅವ್ರಿಗೆ ಒಂದು ವಿಷನ್ ಕಾಣಿಸ್ಲಿಲ್ವಾ ನ್ಯೂಜಿಲೆಂಡ್ ಸೀರೀಸ್ ಆದಮೇಲೆ? ಅಥವಾ ಯಾಕೆ ಇಷ್ಟೊಂದು ಚಾನ್ಸ್ ಕೊಟ್ಟರು? ಅವಾಗಲೇ ತೊಗೋಬೋದಾಗಿ ಕಾಲು ಸೀರೀಸ್ ಮಧ್ಯೆ ಇಷ್ಟೊಂದು ಕಾಂಟ್ರವರ್ಸಿ ಇತ್ತು, ಇಷ್ಟೊಂದು ಗಲಾಟೆಗಳು ಯಾಕೆ ಮಾಡ್ಕೋಬೇಕು ಅನ್ನೋದೇ. ಮತ್ತೆ ಇನ್ನೊಂದೇನು ಗೊತ್ತಾ, ಯಾವಾಗ ಹೊಸ ಕೋಚ್ ಬಂದಾಗ ಈ ಹಳೆ ಕ್ಯಾಪ್ಟನ್ ಆಗಿದ್ದಾಗ ಒಂದು ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಸೊ ಇತ್ತೀಚೆಗೆ ನಾವು ವಿರಾಟ್ ಕೊಹ್ಲಿ ಮತ್ತೆ ಡ್ರಾವಿಡ್ ಇತ್ತು. ಬಂದಿದ ತಕ್ಷಣ ಒಂದು 6 months ಅಲ್ಲೇ ವಿರಾಟ್ ಕೊಹ್ಲಿನ ತೆಗೆದಾಕೋಂಗೆ ಇಲ್ಲ, ಅವನೇ ಫಿಟ್ನೋ ಅದೆಲ್ಲ ಅದು ನಮಗೂ ಗೊತ್ತಿಲ್ಲ. ಸೊ ಅದೊಂದು ಸ್ಟೋರಿ. ಈಗ ಈ ಒಂದು ಹಿಂಗೆ ಆಗ್ತಾ ಇದೆ. ಪರ್ಫಾರ್ಮ್ ಮಾಡ್ತಾ ಇರೋದು ಹೌದು, ಬಟ್ ಸೀನಿಯರ್ ಪ್ಲೇಯರ್ಸ್ಗೆ ಮತ್ತೆ ಗಂಭೀರ್ಗೆ ಈಗೋ ಕ್ಲಾಶಸ್ ಇರ್ಬೋದೇನೋ ಯಾರಿಗೂ, ಯಾಕಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಬ್ಯಾನ್ ಮುಚ್ಕೊಂಡಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಸೀನಿಯರ್ ಪ್ಲೇಯರ್ಸ್ದು ಮತ್ತೆ ಕೋಚ್ಗೆ ಕ್ಲಾಶಸ್ ಇರ್ಬೋದೇನೋ ಯಾರಿಗೂ ಗೊತ್ತು. ವಿ ಡೋಂಟ್ ನೋ ದ ಇನ್ಸೈಡ್ ಸ್ಟೋರಿ ಹಿಯರ್. ಸೊ ಇವಾಗ ಗಂಭೀರ್ ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ರೋಹಿತ್ ಶರ್ಮಾನು ಕಡೆ ಅಷ್ಟೇ, ಈ ಕಡೆ ವಿರಾಟ್ ಕೊಹ್ಲಿನೂ ಅಷ್ಟೇ. ಬಟ್ ವಾಟ್ ಎವರ್ ಇಟ್ ಈಸ್, ಇವ್ರು ಆ ಲೆವೆಲ್ಗೆ ಹೋದಾಗ, ಕಂಟ್ರಿ ರೆಪ್ರೆಸೆಂಟ್ ಮಾಡ್ತಿರ್ಬೇಕಾದಾಗ ಈ ಥರ ವಿವಾದಗಳು ಎಲ್ಲ ಬರದೇ ಇರೋ ನೋಡ್ಕೊಳ್ಳೋದು ಒಳ್ಳೇದು. ಬರೀ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಒಂದು ವಿಚಾರ ಇದೆ. ಸೊ ಪ್ಲೇಯಿಂಗ್ ಲೆವೆನ್ಗೆ ಬರೋಣ. ಸೊ ಎಸ್, ವಿರಾಟ್ ಏನಪ್ಪ ರೋಹಿತ್ ಶರ್ಮಾ ಓಪನ್ ಮಾಡ್ತಾರ? ಸೊ ನನ್ನ ಪ್ರಕಾರ ಅಷ್ಟೊಂದು ಹಾರ್ಶ್ ಡಿಸಿಷನ್ ಎಲ್ಲ ತಗೊಳ್ಳಲ್ಲ. ಲಾಸ್ಟ್ ಟೆಸ್ಟ್ ಅಂತಾನೆ ಅನ್ಕೊಳ್ಳೋಣ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಲ್ಲ, ನೋಟಿಸ್ ಪೀರಿಯಡ್ ಅಲ್ಲಿ ಇರೋ ಪ್ಲೇಯರ್ ಅಂತಾನೆ ಅನ್ಕೊಂಡ್ರು ಐ ಥಿಂಕ್ ಹಿ ವಿಲ್ ಪ್ಲೇ. ಸೊ ಪಂತ್ನ ಡ್ರಾಪ್ ಮಾಡ್ತಾರೆ ಅಂತ ತುಂಬಾ ನ್ಯೂಸ್ ಓಡಾಡ್ತಾ ಇದೆ. ಸೊ ನನ್ನ ಪ್ರಕಾರ ಏನಾಯ್ತು ಅಂದ್ರೆ, ಓಕೆ ರೋಹಿತ್ ಶರ್ಮಾ ಪಂತ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬೇಡ. ನಾನು ಪ್ಲೇಯಿಂಗ್ 11 ನನ್ನ ಪ್ರಕಾರ ರೋಹಿತ್ ಶರ್ಮಾ ಇನ್ನು, ಪಂತ್ ಔಟ್, ಆಕಾಶ್ ದೀಪ್ ಔಟ್. ಆಕಾಶ್ ದೀಪ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದ. ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಇಂಜುರಿ ಆಗಿದೆ. ದೋ ವಿಕೆಟ್ಸ್ ಅಲ್ಲಿ ಇಲ್ಲ, ಬಟ್ ಅಟ್ಯಾಕಿಂಗ್ ಸಖತ್ತಾಗಿತ್ತು. ಹಂಗೆ ಕಂಪೇರ್ ಮಾಡಿದ್ರೆ ಸಿರಾಜ್ಗಿಂತ ಒಳ್ಳೇದು. ಆಮೇಲೆ ಬ್ಯಾಟಿಂಗ್ ಕೂಡ ಆಡ್ತಾನೆ. ಸೊ ಇಟ್ಸ್ ಆಕ್ಚುಲಿ ನಮಗೆ ಮೈನಸ್ ಆಕಾಶ್ ದೀಪ್. ಸೊ ಈಗ ಜುರೇಲ್ ಬದಲು ಪಂತ್ ಬದಲು ಜುರೇಲ್ ಬಂದ. ಜುರೇಲ್ ಇನ್ನೊಂದು ಗೊತ್ತಾ, ಪರ್ತಲ್ಲಿ ಆಡೇ ಇಲ್ಲ. ಅಗೇನ್ ಒನ್ ಟೆಸ್ಟ್ ಅಲ್ಲಿ ನಾವೇನೋ ಡಿಸೈಡ್ ಮಾಡಕ್ ಆಗಲ್ಲ. ನಾವು 3 ಟೆಸ್ಟ್ ಕೊಟ್ಟಿದೀವಿ ಅಂತ ಹೇಳ್ಬೋದು. ಸೊ ಅಗೇನ್ ವಿ ಕ್ಯಾನ್ ಗಿವ್ ಎ ಚಾನ್ಸ್. ಅವನು ಚೆನ್ನಾಗಿ ಆಡ್ತಾನೆ ಅಂತ ನಾವೆಲ್ಲ ನೋಡಿದೀವಿ ಅದನ್ನ. ಅದಾದ್ಮೇಲೆ ಸೊ ಸಿರಾಜ್ನ ಡ್ರಾಪ್ ಮಾಡಬೇಕು ಅಂತ ನನ್ನ ಪ್ರಕಾರ ಆಕಾಶ್ ದೀಪ್ ಬದಲು ರಾಣಾನೋ ಪ್ರಸಿದ್ಧ ಕೃಷ್ಣನೋ ಹಾಕೊಳ್ತಾರೆ. ಇವ್ರು ಅಷ್ಟೊಂದೆಲ್ಲ ಓವರ್ ಆಗಿ ಚೇಂಜಸ್ ಮಾಡಕ್ ಹೋಗಲ್ಲ. ಎಲ್ಲ ಆಗೋಗಿತ್ತಲ್ಲ, ಇನ್ನೇನಿದೆ. ಇವಾಗ ಡ್ರಾ ಮಾಡ್ಕೊಳಕ್ ನೋಡ್ತಾರೆ ಅಷ್ಟೇ ಸೀರೀಸ್. ಯಾಕಂದ್ರೆ ಡ್ರಾ ಮಾಡ್ಕೊಂಡ್ರೆ ಕಪ್ ರಿಟೈನ್ ಆಗುತ್ತಲ್ವಾ. ಸೊ ಅದಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ. ಅದೊಂದೇ ಇರೋದು ಆಪ್ಷನ್. ನಮಗೆ ಚಾಂಪಿಯನ್ಶಿಪ್ ಅಂತೂ ಚಾನ್ಸ್ ಇಲ್ಲ. ಇರೋದ್ರಲ್ಲಿ ಬೆಸ್ಟ್ ಅದೇ ಅಲ್ವಾ, ಏನು ಆಗದೆ ಇರೋದ್ರಲ್ಲಿ ಬೆಸ್ಟ್ ಅದನ್ನೇ ಯೋಚನೆ ಮಾಡಿ ದೇ ಟ್ರೈ ಟು ವಿನ್ ದಿಸ್ ಮ್ಯಾಚ್. ಬಟ್ ಐ ಡೋಂಟ್ ನೋ, ಪಾಲಿಸಿಗೆ ಪಂಚಾಮೃತ ತರ. ಸೊ ಎಸ್, ಐ ಮೀನ್ ಲೆಟ್ ಸಿ. ನಮ್ಮ ಪ್ರಕಾರ ಎಸ್, ಇನ್ನೆಲ್ಲ ಸೇಮ್ ಇರುತ್ತೆ. ಪಂತ್ ಬದಲು ಜುರೇಲು, ಆಕಾಶ್ ದೀಪ್ ಬದಲು ಪ್ರಸಿದ್ಧ ಕೃಷ್ಣ ಆರ್ ರಾಣಾ, ಇಬ್ಬರಲ್ಲಿ ಒಬ್ರು ಆಡ್ತಾರೆ. ಸೊ ಎಸ್, ಐ ಮೀನ್ ಸಿಡ್ನಿ ಪಿಚ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಸಿಮಿಲರ್ ಇರುತ್ತೆ. ಒಳ್ಳೆ ಅಂದ್ರೆ ಹೋಗ್ತಾ 3 and 4 and 5 ಗುಡ್ ಬ್ಯಾಟಿಂಗ್ ಸ್ಟ್ರಿಪ್ ಆಗುತ್ತೆ. ಫಸ್ಟ್ 2 days ಆಗಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ಮೊನ್ನೆ ಜೈಸ್ವಾಲ್ ಆಡಿದ ಆಟನೇ ಕಂಟಿನ್ಯೂ ಮಾಡಬೇಕು. ಸೊ 1 person ನಿಂತ್ಕೊಂಡೇ ಇರಬೇಕು, ಇನ್ನೊಂದು ಪರ್ಸನ್ ಅಟ್ಯಾಕ್ ಮಾಡಿ. ಈ ಮ್ಯಾಚ್ ಅಲ್ಲಿ ರಾಹುಲ್ ಕ್ಲಿಕ್ ಆಗಬೇಕು.
ಲಾಸ್ಟ್ ಮ್ಯಾಚ್ ಪಾಪ ಆಗ್ಲಿಲ್ಲ. ಬಟ್ ಸ್ಟಿಲ್ ರಾಹುಲ್ ಕ್ಲಿಕ್ ಆಗ್ಬೇಕು. ನಮ್ಮ ರಾಹುಲ್ ಕ್ಲಿಕ್ ಆದ್ರೆ ಹೌದು. ತುಂಬಾ ಖುಷಿ ನಮ್ಗೆ. ಹೌದು. ಅದಾದ್ಮೇಲೆ ಪ್ರಸಿದ್ಧ ಕೃಷ್ಣನ್ ಆಡಿಸ್ಬೇಕು. ರಾಣಾ ಇಸ್ ಟ್ರೈಡ್ ಅಂಡ್ ಟೆಸ್ಟೆಡ್ ಅಂತ ಏನಿರಲಿಲ್ಲ, 2 ಟೆಸ್ಟ್ ಆಡಿಸಿದ್ದಾರೆ. ಚಾನ್ಸ್ ಕೊಡ್ಬೋದು. ಪ್ರಸಿದ್ಧ ಕೃಷ್ಣ ಫ್ರಮ್ ಲಾಂಗ್ ಟೈಮ್ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾ ಹೇಗೆ ಆಡ್ತಾ ಇದ್ದ ಆಗಿತ್ತು. ಸೊ ಇಟ್ಸ್ ಬೆಟರ್ ಟು ಗೋ ಫಾರ್ ಪ್ರಸಿದ್ಧ ಕೃಷ್ಣ. ಇನ್ನೇನಿದೆ, ಇನ್ನೊಂದು ನೀವು ನೋಟಿಸ್ ಮಾಡಿದ, ಸೌತ್ ಆಫ್ರಿಕಾದವರು ಆಡಿರೋದ ಕಮ್ಮಿ ಮ್ಯಾಚಸ್, ಹೌದು. ಫೈನಲ್ಗೆ ಹೋಗ್ಬಿಟ್ರು. ಅಂದ್ರೆ ಪರ್ಸೆಂಟೇಜ್ Percentage main. ಬಟ್ ಅವರು ಹೆಂಗ್ ಪ್ಲಾನ್ ಮಾಡಿದ್ದಾರೆ ಅಂತ ನೀಟಾಗಿ ಕಮ್ಮಿ ಮ್ಯಾಚಸ್ ಅಲ್ಲಿ ಹಂಗೆ ಹೋಗ್ತಾರೆ. ನಮ್ಮವರು ಈಸಿಯಾಗಿ ಹೋಗ್ಬೇಕಾಗಿತ್ತು. ಸೊ ಇವಾಗ ನಮ್ಮವ್ರಿಗೂ ಒಂದು ಕ್ಯಾಲ್ಕುಲೇಟರ್, RCB ಕ್ಯಾಲ್ಕುಲೇಟರ್ ಪ್ರಕಾರ ನಮ್ಮವ್ರಿಗೂ ICT ಚಾಂಪಿಯನ್ಶಿಪ್ ಆಡೋದಕ್ಕೆ ಒಂದೇ ಒಂದು ಚಾನ್ಸ್ ಇದೆ. ಏನಂದ್ರೆ ಈ ಮ್ಯಾಚ್ ಗೆದ್ದಿ ಶ್ರೀಲಂಕಾ ಅವರು ಆಸ್ಟ್ರೇಲಿಯಾನ 1-0 ಅಥವಾ 2-0 ಅಥವಾ 0-0 ಇಲ್ಲ 2-0 ಸೋಲ್ಸಿದ್ರೆ ಅವ್ರು ಹೋಗ್ತಾರೆ ಶ್ರೀಲಂಕಾ ಫೈನಲ್ಸ್ಗೆ. ಇಲ್ಲ, ನಾನು ಕೇಳಿದ ಪ್ರಕಾರ 1-0 ಸೋಲಿಸಿಲ್ಲ, ಇಲ್ಲ 1-0 2-0 ಎರಡು ಸೋಲ್ಸಿದ್ರೆ ಇಂಡಿಯಾಗೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಬಟ್ ಅದೇ ನಾವು ವಿನ್ ಆಗ್ಬೇಕು, ನಾವು ವಿನ್ ಆಗಬೇಕು. ಸೊ ಅದೊಂದು ಸೊ ದಿಸ್ ಇಸ್ ದ ಚಾನ್ಸಸ್. ಸೊ ನೋಡೋಣ. ಐ ಮೀನ್ ನನಗಂತೂ ಚಾಂಪಿಯನ್ಶಿಪ್ ಟ್ರೋಫಿ ಮ್ಯಾಚ್ ಬಗ್ಗೆ ಏನಂತ ಹೋಪ್ಸ್ ಇಲ್ಲ. ಟೆಸ್ಟ್ ಚಾಂಪಿಯನ್ಶಿಪ್ ಬಟ್ ಅಟ್ಲೀಸ್ಟ್ ಈ ಮ್ಯಾಚ್ ಗೆಲ್ಲಿ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್. ಸದ್ಯಕ್ಕೆ ಫಸ್ಟ್ ವಿನ್ ಆಗೋಣ. ಸೇಮ್ ನಮ್ಮ RCB ಪರಿಸ್ಥಿತಿನೇ. ಸೊ ಕಂಡವ್ರ ಮನೆಯಲ್ಲಿ ಇದು ಬರ್ಬೇಕು, ಅಲ್ಲಿ ತನಕ ನಾವು ಬೆಳೆ ಬೆಳೆಸಕ್ಕಾಗಲ್ಲ ಅಂತಂಗಾಯ್ತು. ಅಂದ್ರೆ ಬೇಸಿಕಲಿ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ಲ ಅಟ್ಲೀಸ್ಟ್ ಈ ಮ್ಯಾಚ್ ಅನ್ನ ಒಂದ್ ಸ್ವಲ್ಪ ಧೈರ್ಯವಾಗಿ ಆಡಬೇಕು. ತುಂಬಾ ಡಿಸ್ಟರ್ಬ್ ಆಗಿ ಆಡ್ತಾ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೆಂಗಿದೆಯೋ ಯಾರಿಗೂ ಗೊತ್ತಿಲ್ಲ. ಬಟ್ ಅವರು ಅದನ್ನೆಲ್ಲ ಡ್ರೆಸ್ಸಿಂಗ್ ರೂಮಲ್ಲೇ ಬಿಟ್ಟು ಗ್ರೌಂಡಿಗೆ ಬಂದು ಅವ್ರು ಫ್ರೆಶ್ ಆಗಿ ಅವ್ರು ಆಟ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಈ ಮ್ಯಾಚನ್ನು ನಾವು ಗೆದ್ಕೊಂಡು ಅಟ್ಲೀಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ವಾಪಸ್ ಮನೆಗೆ ತರಬೇಕು. ಹೊಸ ವರ್ಷ ಹೊಸ ಅಧ್ಯಾಯ ಅಂತ ಹೇಳ್ಕೊಂಡು ಸ್ಟಾರ್ಟ್ ನೇರಪ್ಪ ಅದನ್ನ ಬೇರೆ ಹೇಳ್ಬೇಡ. ಸೊ ಫ್ರೆಂಡ್ಸ್ ಲೈಕ್ ಸೊ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀವಿ ವಿಡಿಯೋ. ಇಲ್ಲಿಗೆ ನಾವು ಈ ವಿಡಿಯೋ ಮುಗಿಸ್ತಾ ಇದೀವಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾವೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀವಿ, ಆ ವಿಡಿಯೋಸ್ ಹಳೆ ವಿಡಿಯೋಸ್ ನೋಡಿ ನಮ್ದು ಎಷ್ಟೊಂದು ಹೇಳಿದೆಲ್ಲ ನಿಜ ಆಗಿದೆ. ಹೌದು. ಸೊ ಅದರಲ್ಲೂ ಇದು ಒಂದು ಸ್ವಲ್ಪ ಆಡ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ಈ ಕಾಂಟ್ರವರ್ಸೀಸ್ ಬೇಕಾಗಿಲ್ಲ. ಈ ಸೀರೀಸ್ ಒಂದು ಮುಗಿಸ್ಕೊಂಡು ಅದೇನ್ ಬೇಕಾದ್ರೆ ಆಮೇಲೆ ಮಾಡ್ಕೋಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಲ್ರೆಡಿ ಎಲ್ಲ ಬೀದಿ ಜಗಳಕ್ಕೆ ಆಗೋಗಿದೆ. ಸೊ ಅಲ್ಲಿ ಏನೋ ಫುಲ್ ಬೇರೆದೇ ಇರೋದೆಲ್ಲ ಬರ್ತಾ ಇದೆ. ಹರ್ಷ ಭೋಗ್ಲೇನೆ ಈವನ್ ಕ್ರಿಕ್ ಬಸ್ ಅಲ್ಲಿ ಹಾಕಿದ್ದಾರೆ, ಈ ತರ ನಡೀತಾ ಇದೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಸೊ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಡೆದಿರೋದು ಆಚೆ ಬರಬಾರ್ದಾಗಿತ್ತು, ಬಟ್ ಬಂದ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಬಂದಿರೋದ್ರಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸಿಗುವ, ಸೈನಿಂಗ್ ಆಫ್ ಫ್ರಮ್ ಟುಡೇ. ಶಿವರಾತ್ರಿ. See you guys. For today, I think from today.